ನೋಡಿ, ನಾವು ಬೇರೆ ಬೇರೆ ಥರದ ಹೇಗೆ ವರ್ಕ್ಶಾಪ್ ಮಾಡ್ತೀವಿ. ಈಗ ಮನೋಶಕ್ತಿ ಬೇಸಿಕ್ ಸ್ಟೇಜ್, ಅದು ಮುಂದುವರೆದ ಭಾಗವಾಗಿಯೇ ಸಂಮೋಹನ ತಂತ್ರ ಅನ್ನುವಂಥದ್ದು ಆಫ್ಲೈನ್ನಲ್ಲೂ ಮತ್ತು ಆನ್ಲೈನ್ನಲ್ಲೂ ನಾವು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು 3-4 ವರ್ಕ್ಶಾಪ್ಗಳನ್ನು ಮಾಡ್ತೀವಿ. ನಾವು ನಮ್ಮದೇ ಜೀವನದಲ್ಲಿ ಯಾವಾಗ ಆತ್ಮವಿಶ್ವಾಸ ಕಳ್ಕೊಂಡಿದ್ವು ಅಥವಾ ಯಾವಾಗ ನಾವು ವೀಕ್ ಅಂತ ಅಂದ್ಕೊಂಡು ನಮ್ಮದೇ ಮನಸ್ಸಿನ ಜೊತೆ ಇಲ್ಲಪ್ಪ ನಿನಗೆ ಸಾಧ್ಯ ಇದೆ, ನಿನಗೆ ಈ ಕೆಲಸ ಮಾಡಬಹುದು ಅಂತ ನಮ್ಮದೇ ನಮ್ಮ ಜೊತೆ ಮಾತಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಏನು ಬದಲಾಯಿತು ಇದನ್ನು ನೋಡಿ, ಇಲ್ಲ ಇದು ಹೆಚ್ಚು ಜನಕ್ಕೆ ಹೋಗಬೇಕು, ಹೆಚ್ಚು ಜನಕ್ಕೆ ಇದು ತಲುಪಬೇಕು, ಹೆಚ್ಚು ಜನ ಇದು ಕಲೀಲೇಬೇಕು, ಪ್ರತಿಯೊಬ್ಬರು ಕಲಿಬೇಕು. ಅದು ಒಬ್ಬ ಸಾಮಾನ್ಯ ಹುಡುಗ ಇರಲಿ, ಪ್ರೊಫೆಸರ್ಸ್ ಇರಲಿ, ತಂದೆ ತಾಯಿ ಇರಲಿ, ವಿಶೇಷವಾಗಿ ಟೀಚರ್ಸ್ ಇರಲಿ, ಪ್ರತಿಯೊಬ್ಬರು ಯಾರ್ಯಾರು ಜೀವನದಲ್ಲಿ ಮನಸ್ಸಿನ ಆಲೋಚನೆ, ಮನಸ್ಸು ಯಾರಿಗಿದೆಯೋ, ಮನಸ್ಸಿನಲ್ಲಿ ಯಾರು ಆಲೋಚನೆ ಬರ್ತಾ ಇದೆಯೋ, ಯಾವುದೇ ಥರದ ಆಲೋಚನೆ ಇರ್ಬೋದು, ಒಳ್ಳೆಯದೇ ಬರ್ತಾ ಇರಬಹುದು ಅಥವಾ ಕೆಟ್ಟದ್ದೇ ಬರ್ತಾ ಇರಬಹುದು, ಈ ಒಟ್ಟಾರೆ ಯಾರ್ಯಾರು ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇದೋ ಅವರು ಎಲ್ಲರೂ ಕೂಡ ಸಂಮೋಹನ ಶಾಸ್ತ್ರವನ್ನು ಅಥವಾ ಸಂಮೋಹನ ತಂತ್ರವನ್ನು ಕಲಿಬೇಕು. ಈ ಉದ್ದೇಶದಿಂದನೇ ಆನ್ಲೈನಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಹಳ್ಳಿಯಲ್ಲಿರುವಂಥ ಸಾಮಾನ್ಯ ವ್ಯಕ್ತಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಆನ್ಲೈನ್ನಲ್ಲಿ ಈ ಸಂಮೋಹನ ತಂತ್ರವನ್ನು ಸುಮಾರು ಒಂದು 2-3 ಟೆಕ್ನಿಕ್ಗಳು, ವಿಶೇಷವಾಗಿ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಮತ್ತು ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು, ಥಾಟ್ಸ್ಗಳನ್ನು ಕಡಿಮೆ ಮಾಡಿ ರಿಲ್ಯಾಕ್ಸ್ ಹೋಗುವಂಥ ಈ ಥರದ 3-4 ಟೆಕ್ನಿಕ್ಗಳನ್ನು ಕಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಸಂಮೋಹನ ಅಂದ ತನಕ ಎಲ್ರಿಗೂ ಒಂದು ಹಿಪ್ನೋಸಿಸ್ ಅಂದ ತನಕ ಒಂದು ಭಯ ಇದೆ. ಹಿಪ್ನೋಸಿಸ್ಗೊಳಗಾದರೆ ನಾವು ವಾಪಸ್ ಬರಲ್ವೇನೋ, ಆನ್ಲೈನ್ನಲ್ಲಿ ಇದು ಕಲೀಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಅನಾಹುತಗಳು ಹೆಚ್ಚು, ಈ ಥರದ ತಪ್ಪು ಅಭಿಪ್ರಾಯಗಳಿದೆ. ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ನಮಗೆ ನಾವು ಹೇಗೆ ಮಾಡ್ಕೋಬಹುದು, ನಮ್ಮದೇ ವಿಶ್ವಾಸವನ್ನು, ನಮ್ಮದೇ ಆತ್ಮವಿಶ್ವಾಸವನ್ನು ಮತ್ತು ನಮ್ಮ ಒಳಗೆ ಇರುವಂಥ ಹಲವಾರು ಕಾಯಿಲೆಗಳು, ಸಾಮಾನ್ಯವಾಗಿ ಏನಾಗಿದೆ, ಕಾಯಿಲೆಗಳೆಲ್ಲವೂ ಕೂಡ ಮನೋಜನ್ಯವಾದದ್ದೇ, ಮನಸ್ಸಿನಿಂದ ಉಂಟಾಗುವಂಥ ಕಾಯಿಲೆಗಳೇ ಹೆಚ್ಚಿದೆ. ಈಗ ನಾನು ಸುಸ್ತಾಗ್ತಾ ಇದ್ದೀನಿ ಅಂತ ಅಂದ್ಕೊಂಡೇ ಸುಸ್ತಾಗ್ಬಿಟ್ಟಿರ್ತೀವಿ. ಸುಸ್ತು ಆಗದೇ ಇದ್ದರೂ ಕೂಡ, ನಾನು ಮೊದಲೇ ಹೇಳ್ದಂಗೆ ಚಿಕ್ಕಂದಿನಲ್ಲಿ ನಮ್ಮ ಸುತ್ತ ಇರೋ ಕಾಯಿಲೆಗಳ ವ್ಯಕ್ತಿಗಳ ಜೊತೆ ಇದ್ದು ನನಗೂ ಕಾಯಿಲೆ ಬಂದುಬಿಟ್ಟಿದೆ ಅನ್ನುವ ಯೋಚನೆಯಲ್ಲೇ ನಾವು ತೊಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಇವತ್ತಿನ 90% ಕಾಯಿಲೆಗಳೇನಿದೆ ಮನೋಜನ್ಯ, ಮನಸ್ಸಿನಿಂದನೇ ಹುಟ್ಟುತ್ತಾ ಇದೆ. ಅದೆಲ್ಲವನ್ನೂ ತೆಗೆದಾಕಿ ದೀರ್ಘಕಾಲ ಆರೋಗ್ಯವಾಗಿ ಮತ್ತು ದೀರ್ಘಕಾಲ ಯಂಗಾಗಿ, ಎನರ್ಜೆಟಿಕ್ ಆಗಿ ಇರುವುದು ಹೇಗೆ ಹಾಗೆ ಇರಲಿಕ್ಕೆ ನೀವೇನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಆ ಪ್ರೋಸೆಸ್ಸನ್ನು ಇಲ್ಲಿ ಯಾರೋ ಮಾಡಿಸೋದಲ್ಲ, ಪ್ರತಿನಿತ್ಯ ನಿಮಗೆ ನೀವೇ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನೇ ಕಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ.